ಹಲೋ ಗೈಸ್, ಸಮುದ್ರದ ಬಗ್ಗೆ ವಿಡಿಯೋ ಮಾಡಿ ತುಂಬ ದಿವಸನೇ ಆಯಿತು. ಕೊನೆಗೂ ಒಂದು ಮಿಸ್ಟೀರಿಯಸ್ ವಿಡಿಯೋ ಜೊತೆ ಬಂದಿದ್ದೀನಿ. ಶುರು ಮಾಡೋಣವಾ? ಅಂಡರ್ ವಾಟರ್ ಕ್ರಾಪ್ ಸರ್ಕಲ್ಸ್ 1995 ದಕ್ಷಿಣ ಜಪಾನಿನಲ್ಲಿ ಅಲ್ಲಿನ ಲೋಕಲ್ ಸೀ ಡ್ರೈವರ್ಗಳಿಗೆ ಸಮುದ್ರದ ಕೆಳಗೆ ಕೆಲವು ವಿಚಿತ್ರವಾದ ಆಕಾರಗಳು ಕಾಣಿಸ್ತವೆ. ನಾರ್ಮಲ್ ಆಗಿ ಸಮುದ್ರದ ಅಲೆಗಳಿಂದ ಕೆಳಗಿನ ಆ ಮಣ್ಣು ಅಲಗಾಡಿ ಈ ರೀತಿ ವಿಚಿತ್ರವಾದ ಪ್ಯಾಟರ್ನ್ ಗಳು ಕ್ರಿಯೇಟ್ ಆಗಿರ್ಬೋದು ಅಂತ ಅವರು ಅನ್ಕೋತಾರೆ. ಆದ್ರೆ ಈ ಪ್ಯಾಟರ್ನ್ ಗಳನ್ನ ಗಮನ ಇಟ್ಟು ನೋಡಿದ್ರೆ ಎಲ್ಲ ಪ್ಯಾಟರ್ನ್ ಕೂಡ ಯಾರೋ ಬೇಕಂತಲೇ ಕ್ರಿಯೇಟ್ ಮಾಡಿದಂಗಿದೆ. ಅದಕ್ಕೆ ಈ ಪ್ಯಾಟರ್ನ್ಸ್ ಅನ್ನ ಮಿಸ್ಟೀರಿಯಸ್ ಸರ್ಕಲ್ಸ್ ಅಂತ ಕರೀತಾರೆ. 2 ಮೀಟರ್ ವಿಸ್ತೀರ್ಣದಲ್ಲಿರುವ ಈ ಸರ್ಕಲ್ಸ್ 16 ವರ್ಷಗಳ ಕಾಲ ಒಂದು ದೊಡ್ಡ ಮಿಸ್ಟರಿ ಆಗಿತ್ತು. ಆದ್ರೆ ಕೊನೆಗೆ 16 ವರ್ಷಗಳ ನಂತರ ಈ ಮಿಸ್ಟರಿ ಅನ್ನೋದು ಸಾಲ್ವ್ ಆಗುತ್ತೆ. ಈ ಅದ್ಭುತವಾದ ಪ್ಯಾಟರ್ನ್ ಗಳನ್ನ ಕ್ರಿಯೇಟ್ ಮಾಡೋ ಆರ್ಟಿಸ್ಟ್ ಯಾವ ಮಿಸ್ಟೀರಿಯಸ್ ಕ್ರಿಯೇಚರ್ ಅನ್ನು ಅಲ್ಲ, ಒಂದು ಚಿಕ್ಕ ಪಫರ್ ಮೀನು. ಹೌದು, ಒಂದು ಗಂಡು ಪಫರ್ ಮೀನು ಈ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡುವಾಗ ಒಬ್ಬ ಸೀ ಡ್ರೈವರ್ ನ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಈ ಗಂಡು ಪಫರ್ ಮೀನುಗಳು ಅದ್ರ ಜಾತಿಯ ಹೆಣ್ಣು ಮೀನುಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇಷ್ಟು ದೊಡ್ಡ ದೊಡ್ಡ ಪ್ಯಾಟರ್ನ್ ಗಳನ್ನ ಕ್ರಿಯೇಟ್ ಮಾಡುತ್ತೆ. ಇಷ್ಟು ಚಿಕ್ಕ ಮೀನು ಸಮುದ್ರದಲ್ಲಿ ಎಷ್ಟು ಅದ್ಭುತವಾದ ಕಲಾಕೃತಿಗಳನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನೀವೇ ನೋಡಿ. ಈ ಪ್ಯಾಟರ್ನ್ಸ್ ಅನ್ನ ತಯಾರಿಸಲು ಈ ಮೀನಿಗೆ ಸುಮಾರು 7 ರಿಂದ 8 ದಿನಗಳ ಸಮಯ ಹಿಡಿಸುತ್ತೆ. ಅಂದ್ರೆ ಹೆಣ್ಣು ಮೀನುಗಳನ್ನ ಅಟ್ರಾಕ್ಟ್ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಪಡಬೇಕು. ಮನುಷ್ಯರಲ್ಲಿ ಮಾತ್ರನೇ ಹುಡುಗಿಯರನ್ನ ಇಂಪ್ರೆಸ್ ಮಾಡಲು ಹುಡುಗರು ಕಷ್ಟ ಪಡ್ತಾರೆ ಅಂತ ಅನ್ಕೊಂಡಿರ್ತೀವಿ. ಬಟ್ ಎಲ್ಲಾ ಕಡೆನೂ ಇದೆ ಫಾರ್ಮುಲಾ. ಹುಡುಗಿಯರನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೆಲ್ಲ ಸರ್ಕಸ್ ಮಾಡಬೇಕು ಅಂತ ಕಮೆಂಟ್ ಮಾಡಿ ನೋಡೋಣ. ಬಫರ್ ಮೀನನ್ನ ನಿಮ್ ಕೈಲಿ ಮೀರ್ಸೋಕ್ಕಾಗತ್ತಾ ಅಂತ ನೋಡೋಣ. ಡುಗಾಂಗ್. ಈ ನೀವು ಪ್ರಾಣಿ ಪ್ರಿಯರಾದ್ರೆ ಖಂಡಿತ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. 2016ರಲ್ಲಿ ಇಂಡೋನೇಷ್ಯಾದ ಕೆಲವು ದ್ವೀಪಗಳ ಬಳಿ ಸೀ ಡ್ರೈವರ್ ರಿಸರ್ಚ್ ಮಾಡುವಾಗ ಅವರಿಗೆ 2 ಡುಗಾಂಗ್ ಕಾಣುತ್ತೆ. ಡುಗಾಂಗ್ ಅಂದ ತಕ್ಷಣ ಅವತಾರ್ 2 ಮೂವಿಯಲ್ಲಿ ಬರುವ ಡುಗಾಂಗ್ ಜೀವಿಗಳು ಅನ್ಕೋಬೇಡಿ. ಯಾಕಂದ್ರೆ ಸಿನಿಮಾದಲ್ಲಿ ಡುಗಾಂಗ್ ಒಂದು ಫ್ರಿಕ್ಷನಲ್ ಆನಿಮಲ್ ಕ್ಯಾರೆಕ್ಟರ್ ಅಷ್ಟೇ. ಬಟ್ ಇವು ನಿಜವಾದ ಸಮುದ್ರದ ಜೀವಿಗಳು. ಆದ್ರೆ ಏನ್ ಮಾಡೋದು, ಪ್ರೆಸೆಂಟ್ ಈ ಜೀವಿಗಳು ಅಳಿವಿನಂಚಿನವೆ. ಇಂಥ ಅಪರೂಪದ ಜೀವಿಗಳನ್ನ ನಾವು ಎಷ್ಟು ಎಚ್ಚರಿಕೆಯಿಂದ ನೋಡ್ಕೋಬೇಕು ಅಲ್ವಾ. ಆದ್ರೆ ಸಮುದ್ರದಲ್ಲಿ ಡ್ರೈವಿಂಗ್ ಮಾಡುತ್ತಿದ್ದ ಕೆಲವು ಡ್ರೈವರ್ಸ್ಗೆ ಕಬ್ಬಿಣದ ಪಂಜರದಲ್ಲಿ ಬಂಧಿಸಿರುವ ಡುಗಾಂಗ್ಗಳು ಕಾಣುತ್ತವೆ. ತಾಯಿ ಮತ್ತು ಮರಿ ಡುಗಾಂಗ್ ಗಳನ್ನ ಬೇರೆ ಬೇರೆ ಪಂಜರದಲ್ಲಿ ಬಂಧಿಸಿದ್ದಾರೆ ಮತ್ತು ಇದರ ಬಾಲವನ್ನ ಕಬ್ಬಿಣದಿಂದ ಕಟ್ಟಿದ್ದಾರೆ. ಈ ಕ್ರೂರವಾದ ಕೆಲಸವನ್ನ ಮಾಡಿದ್ದು ಯಾರು ಗೊತ್ತಾ? ಇನ್ವೆಸ್ಟಿಗೇಟ್ ಮಾಡಿದ್ರೆ ಡುಗಾಂಗ್ಸ್ಗಳನ್ನ ಬಂಧಿಸಿದ್ದು ಅಲ್ಲಿನ ಮೀನುಗಾರರು ಅಂತ ತಿಳಿದು ಬರುತ್ತೆ. ಇವೆಲ್ಲ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ, ಈ ಪ್ರದೇಶ ಒಂದು ಟೂರಿಸ್ಟ್ ಪ್ಲೇಸ್ ಆಗಿದೆ. ಇಲ್ಲಿಗೆ ಬರುವ ಎಲ್ಲ ಟೂರಿಸ್ಟ್ಗಳ ಬಳಿ ಹಣವನ್ನು ತೆಗೆದುಕೊಂಡು ಸಮುದ್ರದಲ್ಲಿ ಬಂಧಿಸಿರುವ ಈಡ್ಸುವ ಕೆಲಸ ಮಾಡ್ತಿದ್ರು. ಚೈನಿಂದ ಬಿಗಿಯಾಗಿ ಕಟ್ಟಿದಿಂದ ತಾಯಿ ಡುಗಾಂಗ್ನ ಬಾಲಕ್ಕೆ ದೊಡ್ಡ ಗಾಯವಾಗಿತ್ತು. ಇದನ್ನ ಗಮನಿಸಿದ ಡ್ರೈವರ್ಸ್ ಅಲ್ಲಿನ ಮೀನುಗಾರರಿಗೆ ಈ ಜೀವಿಗಳನ್ನ ರಿಲೀಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾರೆ. ಅದಕ್ಕೆ ಅವರು ಒಪ್ಪೋದಿಲ್ಲ. ಕೊನೆಗೆ ಸೀ ಡ್ರೈವರ್ಗಳ ಬಳಿ ಇದ್ದ ವಿಡಿಯೋಗಳನ್ನು ಅಲ್ಲಿನ ಸಂಬಂಧಿತ ಅಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತಾರೆ. ತಕ್ಷಣ ಅಧಿಕಾರಿಗಳು ಆ ಪ್ರದೇಶಕ್ಕೆ ಬಂದು ಅವುಗಳನ್ನು ರಿಲೀಸ್ ಮಾಡಿಸ್ತಾರೆ. ನಮ್ಮ ದೇಶಕ್ಕೆ ಸೇರಿರುವ ಅಂಡಮಾನ್ ಸಮುದ್ರದಲ್ಲಿ ಕೂಡ ಡುಗಾಂಗ್ಸ್ ಕಾಣ್ತವೆ. ಆಲ್ರೆಡಿ ಮಾನವನಿಂದ ಕವಿಲ್ಲದಷ್ಟು ಜೀವರಾಶಿಗಳು ನಾಶವಾಗಿವೆ. ಜೊತೆಗೆ ಪ್ರತಿದಿನ ಮಾಂಸದ ಹೆಸರಲ್ಲಿ ಹಲವಾರು ಜೀವಗಳನ್ನು ಕೊಂದು ತಿಂತಾ ಇದ್ದೀವಿ. ಅಂಥದ್ರಲ್ಲಿ ಹಣಕ್ಕಾಗಿ ಇಂಥ ಕ್ರೂರ ಕೆಲಸವನ್ನು ಎಷ್ಟರ ಮಟ್ಟಿಗೆ ಸರಿ? ಅನ್ಐಡೆಂಟಿಫೈಡ್ ಆಬ್ಜೆಕ್ಟ್ ಆನ್ ಬಾಲ್ಟಿಕ್ ಸಿ. 2011ರಲ್ಲಿ ಬಾಲ್ಟಿಕ್ ಸಮುದ್ರದಲ್ಲಿ ನಡೆದ ರಿಸರ್ಚ್ನಲ್ಲಿ ಒಂದು ವಿಚಿತ್ರವಾದ ಆಬ್ಜೆಕ್ಟ್ ಇವರ ಸೋಲಾರ್ ಇಮೇಜ್ನಲ್ಲಿ ಕಾಣುತ್ತೆ. ಈ ವಿಚಿತ್ರವಾದ ಆಬ್ಜೆಕ್ಟನ್ನು ಬಾಲ್ಟಿಕ್ ಸಿ ಆನಿಮಲ್ ಅಂತ ಕರೀತಾರೆ. ಈ ಆಬ್ಜೆಕ್ಟ್ನ ಶೇಪ್ ಅನ್ನೋದು ಸ್ಟಾರ್ ವಾರ್ಸ್ ಅನ್ನೋ ಸಿನಿಮಾದಲ್ಲಿ ಬರುವ ಸ್ಪೇಸ್ ಶಿಪ್ ಅನ್ನು ಹೋಲುತ್ತೆ. ವಿಜ್ಞಾನಿಗಳು ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರ್ಬೋದು ಅಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವರು ವಿಜ್ಞಾನಿಗಳು ಇದು ಒಂದು UFO ಆಗಿರ್ಬೋದು ಅಂತ ಹೇಳ್ತಾರೆ. ಇವರು ಈ ರೀತಿ ಹೇಳೋದಕ್ಕೆ ಕೂಡ ಕಾರಣ ಇದೆ. ಯಾಕಂದರೆ ಈ ಅನ್ನೋನ್ ಆಬ್ಜೆಕ್ಟ್ ಬಳಿ ಹೋದ ತಕ್ಷಣ ಅವರು ತೆಗೆದುಕೊಂಡು ಹೋದ ಕೆಲವು ಎಕ್ವಿಪ್ಮೆಂಟ್ಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ಅದೇ ಅನ್ನೋನ್ ಆಬ್ಜೆಕ್ಟಿಂದ 200 ಮೀಟರ್ ದೂರ ಬಂದ ಮೇಲೆ ಯಾವುದೇ ತೊಂದರೆ ಇಲ್ಲದೆ ಆ ಆಬ್ಜೆಕ್ಟ್ ವರ್ಕ್ ಆಗ್ತದೆ. ಇದಕ್ಕೆ ಕಾರಣ ಏನು ಅಂತ ಯಾರಿಗೂ ಅರ್ಥವಾಗ್ತಿಲ್ಲ. ಇವತ್ತಿನವರೆಗೂ ಕೂಡ ಇದೊಂದು ಮಿಸ್ಟರಿ ಆಗಿದೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋದಕ್ಕೂ ಮುಂಚೆ ಈ ಥರ ಮಿಸ್ಟೀರಿಯಸ್ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಸ್ಥಿಪಂಜರ. 2017ರಲ್ಲಿ ಕೊಲೊರಾಡೊ ನದಿಯಲ್ಲಿ ರಿಸರ್ಚ್ ಅನ್ನು ಮಾಡುತ್ತಿರುವ ಡ್ರೈವರ್ಗೆ ಕುರ್ಚಿಯಲ್ಲಿ ಬಂಧಿಸಿರುವ 2 ಅಸ್ಥಿಪಂಜರಗಳು ಕಾಣ್ತವೆ. ಜೊತೆಗೆ ಅಲ್ಲಿನ ನೀರೆಲ್ಲ ಗ್ರೀನ್ ಕಲರ್ ನಲ್ಲಿತ್ತು. ಅಷ್ಟೇ ಅಲ್ಲ, ಆ 2 ಅಸ್ಥಿಪಂಜರಗಳಿಗೆ ಸನ್ ಗ್ಲಾಸಸ್ ನ ಹಾಕಿತ್ತು. ಜೊತೆಗೆ ಸಿಂಥೆಟಿಕ್ ವಿಗ್ನು ಕೂಡ ಧರಿಸಿತ್ತು. ಇದನ್ನ ನೋಡಿದ ಡ್ರೈವರ್ ತಕ್ಷಣ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾನೆ. ಫೈರ್ ಡಿಪಾರ್ಟ್ಮೆಂಟ್ ಗೆ ಸೇರಿದ ಒಬ್ಬ ಡ್ರೈವರ್ ಅನ್ನ ಆ ಪ್ರದೇಶಕ್ಕೆ ಕಳಿಸ್ಕೊಡ್ತಾರೆ. ಆಗ ಆ ಅಸ್ಥಿಪಂಜರಗಳು ಫೇಕ್ ಅಂತ ತಿಳಿದು ಬರುತ್ತೆ. ಈ ರೀತಿ ಫೇಕ್ ಅಸ್ಥಿಪಂಜರಗಳು ಆಗಾಗ
ಸಮುದ್ರದ ಕೆಳಭಾಗದಲ್ಲಿ ಏನಕ್ಕೆ ಕಾಣ್ತವೆ? ಈ ಫೇಕ್ ಅಸ್ಥಿ ಪಂಜರಗಳನ್ನ ಯಾರು ಮತ್ತು ಯಾಕೆ ಸಮುದ್ರದಲ್ಲಿ ಇಡ್ತಾರೆ ಅಂತ ರಿಸರ್ಚ್ ಮಾಡಿದಾಗ ಒಂದು ವಿಷಯ ತಿಳಿಯುತ್ತೆ. ಅದೇನಂದ್ರೆ ಸ್ಕೂಬಾ ಡೈವರ್ ಸಮುದ್ರದಲ್ಲಿ ಗುರುತುಗಳಿಗಾಗಿ ಈ ರೀತಿ ಮಾಡ್ತಾ ಇರ್ತಾರೆ. ಅಷ್ಟಕ್ಕೂ ಅಸ್ಥಿ ಪಂಜರಗಳನ್ನೇ ಯಾಕೆ ಇವರು ಬಳಸ್ತಾರೆ ಅಂದ್ರೆ ಇದಕ್ಕೆ ಬಲವಾದ ಕಾರಣವೇನಿಲ್ಲ. ಫಸ್ಟ್ ಟೈಮ್ ಯಾರಾದ್ರೂ ಇದನ್ನ ನೋಡಿದಾಗ ಅವರು ಆಶ್ಚರ್ಯ ಪಡಲಿ ಅಂತ ಅಷ್ಟೇ. ಯೋನಾಗೋನಿಕ್ ಪಿರಮಿಡ್, ಈಜಿಪ್ಟ್ ಪಿರಮಿಡ್ಗಳ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಈ ಪಿರಮಿಡ್ಗಳಲ್ಲಿ ಮಮ್ಮಿ ಫಿಟ್ ಮಾಡಿರುವಂತ ಪುರಾತನವಾದ ಮಾನವನ ಶರೀರಗಳು ಸಿಕ್ಕಿವೆ. ಆದರೆ ಜಪಾನಿನ ಸಮುದ್ರದಲ್ಲಿ ಒಂದು ವಿಚಿತ್ರವಾದ ಪಿರಮಿಡ್ ಸಿಕ್ಕಿದೆ. ಇದು ನೆಲದ ಮೇಲೆ ಇರೋದಿಲ್ಲ, ಸಮುದ್ರದ ಗರ್ಭದಲ್ಲಿದೆ. 1986ರಲ್ಲಿ ಒಬ್ಬ ಸ್ಕೂಬಾ ಡ್ರೈವರ್ ಮೊದಲ ಬಾರಿಗೆ ಈ ವಿಚಿತ್ರವಾದ ಪಿರಮಿಡ್ ಅನ್ನು ನೋಡ್ತಾನೆ. ದೊಡ್ಡ ದೊಡ್ಡ ಬಂಡೆಗಳಿಂದ ಇದು ನಿರ್ಮಾಣವಾಗಿದೆ. ನೀರಲ್ಲಿ ಇದ್ದರೂ ಕೂಡ ಇದಕ್ಕೆ ಯಾವುದೇ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿಲ್ಲ. ಸಮುದ್ರದಿಂದ 5 ಮೀಟರ್ ಆಳದಲ್ಲಿ ಈ ಕಟ್ಟಡವಿದೆ. ಮರಳುಗಲ್ಲು ಮತ್ತು ಮಣ್ಣಿನಿಂದ ಏರ್ಪಟ್ಟಿರುವ ಬಂಡೆಗಳಿವು. ಈ ಪೂರ್ತಿ ಕಟ್ಟಡ ಒಂದೇ ಒಂದು ಬಂಡೆಯಲ್ಲಿ ಕ್ರಿಯೇಟ್ ಆಗಿದೆ. ಆದರೆ ಕೆಲವು ವಿಜ್ಞಾನಿಗಳು ಇದು ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿರುವ ಕಟ್ಟಡ ಅಂತ ಹೇಳ್ತಾರೆ. ಇನ್ನು ಕೆಲವು ವಿಜ್ಞಾನಿಗಳು ಇದು ಮಾನವ ನಿರ್ಮಿತ ಕಟ್ಟಡ ಅಂತ ಹೇಳ್ತಾರೆ. ಸಮಯ ಕಳೆದಂತೆ ಇನ್ನೊಂದು ಅಭಿಪ್ರಾಯ ಕೂಡ ಬಂದಿದೆ. ಅದೇನಂದ್ರೆ ಈ ಕಟ್ಟಡವನ್ನ ಏಲಿಯನ್ಸ್ ಕ್ರಿಯೇಟ್ ಮಾಡಿರ್ಬೋದು ಅಂತ. ಪ್ರತಿಯೊಂದು ಮಿಸ್ಟರಿನ ಏಲಿಯನ್ಗೆ ಯಾಕೆ ಹೋಲಿಸ್ತಾರೆ ಅಂತ ಗೊತ್ತಿಲ್ಲ. ಆದ್ರೆ ಮಸಾಕಿ ಕಿಮ್ರಾನ್ ಅನ್ನೋ ರಿಸರ್ಚರ್ ಮಾತ್ರ ಇದ್ರ ಮೇಲೆ ತುಂಬಾ ವರ್ಷಗಳ ಕಾಲ ರಿಸರ್ಚ್ ಮಾಡ್ತಾರೆ. ಒಂದು ನಿರ್ಧಾರಕ್ಕೆ ಬರ್ತಾರೆ. ಯುನಾಗಿನಿಕ್ ಪಿರಮಿಡ್ ಸಮುದ್ರದಲ್ಲಿ ನ್ಯಾಚುರಲ್ ಆಗಿ ಕ್ರಿಯೇಟ್ ಆಗಿದೆ. ಇದು ಯಾವುದೇ ರೀತಿಯ ಮ್ಯಾನ್ ಮೇಡ್ ಕ್ರಿಯೇಷನ್ ಅಲ್ಲ. ಇದಕ್ಕೆ ಬಲವಾದ ಸಾಕ್ಷಿ ಇಲ್ಲದ ಕಾರಣ ಇದು ಒಂದು ಮಿಸ್ಟರಿಯಾಗಿ ಉಳ್ಕೊಂಡಿದೆ. ಜಾಯಿಂಟ್ ಸ್ಪೈಡರ್ಸ್, ಮಹಾ ಸಮುದ್ರದ ಕೆಳಭಾಗದಲ್ಲಿ ರಿಸರ್ಚ್ ಮಾಡುತ್ತಿರುವ ಕೆಲವು ಡ್ರೈವರ್ಸ್ಗೆ ಒಂದು ದೊಡ್ಡ ಸ್ಪೈಡರ್ ಕಾಣಿಸುತ್ತೆ. ನಾರ್ಮಲ್ ಆಗಿ ಸಮುದ್ರಕ್ಕೆ ಕಾಣಿಸುವ ಸ್ಪೈಡರ್ಗಳು ಆಕಾರದಲ್ಲಿ ತುಂಬಾ ಚಿಕ್ಕದಾಗಿರುತ್ತೆ. ಅಂಟಾರ್ಟಿಕಾ ಸಮುದ್ರದಲ್ಲಿ ಸಿಕ್ಕಿದ ಈ ಸ್ಪೈಡರ್ ನಾರ್ಮಲ್ ಸ್ಪೈಡರ್ಗಳಿಗಿಂತ ಆಕಾರದಲ್ಲಿ ತುಂಬಾ ದೊಡ್ಡದಾಗಿದೆ. ಅಂಟಾರ್ಟಿಕಾ ಸಮುದ್ರದಲ್ಲಿ ಇರುವ ವಿಭಿನ್ನ ವಾತಾವರಣದಿಂದ ಈ ಸ್ಪೈಡರ್ಗಳು ಈ ರೀತಿ ಆಗಿರಬಹುದು ಅಂತ ಅನ್ಕೋತಾರೆ. ಯಾಕಂದ್ರೆ ಅಂಟಾರ್ಟಿಕಾ ಹೆಚ್ಚು ತಂಪಾಗಿರುವ ಪ್ರದೇಶ. ತಂಪಾಗಿರೋ ಪ್ರದೇಶದಲ್ಲಿ ಸ್ವಲ್ಪ ಹೆಚ್ಚು ಆಕ್ಸಿಜನ್ ಇರುತ್ತೆ. ಇದರಿಂದ ಇಲ್ಲಿ ಜೀವಿಸುವ ಜೀವಿಗಳ ಆಕಾರ ನಾರ್ಮಲ್ ಸೈಜ್ ಗಿಂತ ಸ್ವಲ್ಪ ದೊಡ್ಡದಾಗಿರುತ್ತೆ. ಈ ಥಿಯರಿಯನ್ನ ಪ್ರೂವ್ ಮಾಡಲು ಅಂಟಾರ್ಟಿಕಾದಲ್ಲಿರುವ ಸ್ಪೈಡರ್ಸ್ ಅನ್ನು ತಂದು ಆಕ್ಸಿಜನ್ ಮತ್ತು ಟೆಂಪರೇಚರ್ ಬೇರೆ ಬೇರೆ ಪ್ರಮಾಣದಲ್ಲಿ ಇಟ್ಟು ರಿಸರ್ಚ್ ಅನ್ನ ಮಾಡ್ತಾರೆ. ಕೊನೆಗೆ ಈ ಥಿಯರಿ ನಿಜ ಅಂತ ಪ್ರೂವ್ ಆಗುತ್ತೆ. ಮನುಷ್ಯನ ಬುರುಡೆ, ಸಮುದ್ರದಲ್ಲಿ ಮುಳುಗಿ ಹೋದ ಪುರಾತನ ಶಿಪ್ಗಳಲ್ಲಿ ಬಂಗಾರ ಮತ್ತು ಬೆಲೆ ಬಾಳುವ ವಸ್ತುಗಳು ಸಿಗಬಹುದು. ಸಾಮಾನ್ಯವಾದ ವಿಷಯ. ಅವುಗಳನ್ನು ಕಂಡುಹಿಡಿಯಲು ಸಮುದ್ರಕ್ಕೆ ಇಳಿಯುವ ಡ್ರೈವರ್ಸ್ಗಳ ಧೈರ್ಯವನ್ನ ಮೆಚ್ಚಬೇಕು. ಯಾಕಂದ್ರೆ ಸಮುದ್ರದ ಒಳಗೆ ಹೋಗುವುದು ಸ್ಪೇಸ್ಗೆ ಹೋದಷ್ಟು ಅಪಾಯಕಾರಿ. 2007ರಲ್ಲಿ ಮೆಕ್ಸಿಕೋದ ಸಮುದ್ರದಲ್ಲಿ ಇರುವ ಒಂದು ಗುಹೆಯಲ್ಲಿ ಸಿ ಡ್ರೈವರ್ಸ್ಗೆ ಒಂದು ಮಾನವನ ಬುರುಡೆ ಸಿಗುತ್ತೆ. ಇದನ್ನ ಕಾರ್ಬೊನೇಟಿಕ್ ಮಾಡಿದ್ಮೇಲೆ ಇದು 1900-300 ವರ್ಷಗಳ ಹಿಂದೆದು ಅಂತ ಗೊತ್ತಾಗುತ್ತೆ. ಬಹುಶಃ ಉತ್ತರ ಅಮೆರಿಕದಲ್ಲಿ ಮಾನವನ ವಿಕಾಸ ಪ್ರಾರಂಭವಾದಾಗ ಜೀವಿಸಿದ ಮಹಿಳೆ ಅಂತ ವಿಜ್ಞಾನಿಗಳ ಅಭಿಪ್ರಾಯ. ಅಮೆರಿಕದಲ್ಲಿ ಸಿಕ್ಕ ಅತ್ಯಂತ ಪುರಾತನವಾದ ಮಾನವನ ಬುರುಡೆ. ಈ ಬುರುಡೆ ಸಿಕ್ಕ ಪ್ರದೇಶದಲ್ಲಿ ಯುಗದಲ್ಲಿ ಜೀವಿಸಿದ 28 ವಿಧವಾದ ಪ್ರಾಣಿಗಳ ಮೂಳೆಗಳು ಸಿಕ್ಕಿವೆ. ಸೊ ಭೂಮಿ ಮೇಲಿರುವ ಹಾಗೂ ಚಂದ್ರನ ಏರಿಗಿಂತ ದೊಡ್ಡದಾಗಿರುವ ಸಮುದ್ರ, ಭೂಮಿ ಮೇಲಿರುವ ಅತ್ಯಂತ ರಹಸ್ಯವಾದ ಸಮುದ್ರಗಳು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಗಾಗಿ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ.